ತುಂಬಾ ಜನ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿರ್ತೀರಾ. ಸೊ ಏನು ಮಾಡ್ಬೇಕಂತ ಗೊತ್ತಿರಲ್ಲ. ಸೊ ಇವರು ನಮ್ಮ ಸೆಂಟ್ರಿಗೆ ಬರ್ತಾ ಒಂದು 3 ತಿಂಗಳಿಗಿಂತ ಜಾಸ್ತಿ ಆಗಿದೆ. ಎಷ್ಟು ಕೆಜಿ ವೆಯ್ಟ್ ಲಾಸ್ ಆಗಿದ್ದಾರೆ ಅಂತ ಕೇಳೋಣ. ಮತ್ತು ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ನೀವು ಕೂಡ ಜಾಯ್ನ್ ಆಗ್ಬೋದು. ಎಸ್ ಮೇಡಮ್. ಸೊ ಟೋಟಲ್ ವೆಯ್ಟ್ ಲಾಸ್ 20 kg ವೆಯ್ಟ್ ಲಾಸ್ ಆಗಿದೆ ಸರ್. ಓಕೆ, 20 kg ವೆಯ್ಟ್ ಲಾಸ್ ಆಗಿಂತ ಮುಂಚೆ ಏನೇನು ಹೆಲ್ತ್ ಇಶ್ಯೂಸ್ ಇತ್ತು? ಸರ್ ಉಸಿರಾಟ ಪ್ರಾಬ್ಲಮ್ ಇತ್ತು ಸರ್ ನನಗೆ. ಆ ಉಸಿರಾಟ ಪ್ರಾಬ್ಲಮ್ ಇಂದ ಹೊರಗಡೆ ಬಂದಿದ್ದೀನಿ ಸರ್ ನಾನು. ಓಕೆ, ಉಸಿರಾಟ ಅಂದರೆ ನೀವು ಏನಾಗ್ತಿತ್ತು? ಈಗ ಇದು ಕಫ ಎಲ್ಲ ಕಟ್ಕೊಂಡ್ಬಿಡ ಸರ್, ಗಾಳಿ ಹಿಡಿಸ್ಕೊಂಡ್ ಬರ್ತಿದ್ದೀನಿ ಸರ್ ಹಾಸ್ಪಿಟಲ್ಗೆ ಹೋಗಿ. ಅದೇ ಗಾಳಿ ಹಿಡಿಸ್ಕೊಂಡ್ ಬರೋದಂದ್ರೆ ನೆಬ್ಯುಲೈಸೇಷನ್ಸ್ ಅಂತ ಮಾಡಿಸ್ತಾರಲ್ಲ. ಸೊ ಅದು ಅಂದ್ರೆ 20 kg ಅವ್ರ ತೂಕ. ಇವರು 90 kg ವೆಯ್ಟ್ ಇದ್ರು. ಇವಾಗ ಎಷ್ಟು ಕೆಜಿ ಇದ್ದೀರಾ? ಇವಾಗ 70 kg ಇದ್ದೀನಿ ಸರ್ ನಾನು. ಇವ್ರು 90 kg ಇದ್ರು, ಇವಾಗ 70 kg ಆಗಿದ್ದಾರೆ. ಇವ್ರು 90 ಇರುವಾಗ ಉಸಿರಾಟಕ್ಕೆ ತುಂಬಾ ತೊಂದರೆ ಆಗ್ಬಿಟ್ಟು ಸೊ ಇವರು ನೆಬ್ಯುಲೈಸೇಷನ್ ಮಾಡಿಸ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಅವ್ರು ಗಾಳಿ ಹಿಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ 20 kg ಕಡಿಮೆ ಆದ್ಮೇಲೆ ಎಷ್ಟೊತ್ತಿಗೆ ಹೋಗಿದ್ದೀರಾ? ಸರ್ ಇವಾಗ ಏನು ಒಂದ್ಸತಿ ಹೋಗಿಲ್ಲ ಸರ್ ನಾನು. ಸೊ ನಿಮ್ಮ ಮನೇಲಿ ಯಾರು ನೆಬ್ಯುಲೈಸೇಷನ್ ಮಾಡಿಸ್ಕೊಂತ ಇದ್ರೆ ಉಸಿರಾಟದ ತೊಂದರೆಗೆ ತೂಕ ಜಾಸ್ತಿ ಇರುತ್ತಾ, ಸೊ ಅವರು ತೂಕ ಕಡಿಮೆ ಆಗಿಬಿಟ್ರೆ ನೆಬ್ಯುಲೈಸೇಷನ್ ಅವಶ್ಯಕತೆನೇ ಬರಲ್ಲ. ಸೊ ಅಂತರೆಲ್ಲ ನೀವು ಅರ್ಥ ಮಾಡ್ಕೊಂಡು ಸೊ ಈ ಸೆಂಟರ್ ವಿಸಿಟ್ ಮಾಡ್ಬೋದು. ಸೊ ಮತ್ತೆ ವೆಯ್ಟ್ ಲಾಸ್ ಆಗಕ್ಕೆ ಇವಾಗ ಬೇರೆ ಏನೇನು ಟ್ರೈ ಮಾಡಿದ್ರಿ? ಸೊ ವಾಕ್ ಮಾಡಕ್ ಹೋಗ್ತಿದ್ವಿ ಸರ್. ಜೇನುತುಪ್ಪ ನಿಂಬೆಹಣ್ಣು ಹಾಕೊಂಡು ಕುಡಿತಿದ್ವಿ ಕುಡಿತಾ ಸರ್. ಇದ್ದೆ. ಮತ್ತೆ ಬೇರೆ ಅದೇನಿಲ್ಲ ಸರ್. ಆಮೇಲೆ ಇಲ್ಲಿದ್ದು ಹೇಳಿದ್ರು ಸರ್ ಮೇಡಮ್ ಒಬ್ರು, ಇಲ್ಲಿ ಬಂದು ವಿಸಿಟ್ ಕೊಡು ಅಂತಂದ್ರೆ ಮತ್ತೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್ ನಾನು. ಇಲ್ಲಿ ಬಂದಾದ್ಮೇಲೆ ಹೇಳ್ಕೊಟ್ರು ಯಾವ ತರ ಮಾಡ್ಬೇಕು ಯಾವ ತರ ಅಂತ ಎಲ್ಲ ಹೇಳ್ಕೊಟ್ರು. ಅದೇ ತರನೇ ಫಾಲೋ ಮಾಡಿದೆ ಸರ್. ಅಂದ್ರೆ ಇವಾಗ ನೀವು ವಾಕ್ ಹೋಗಿ ಬಂದಾದ್ಮೇಲೆ ಏನು ಊಟ ಮಾಡ್ತಾ ಇದ್ರಿ? ಅನ್ನ ಸರ್ ತಿಂಡಿ ಮಾಡಿಸ್ಕೊತಿದ್ವಿ, ಅನ್ನ ಸಾರು ಹಾಕೊಂಡು ತಿಂತಿದ್ವಿ ಸರ್. ಅಂದ್ರೆ ವಾಕು ಯೋಗ ಎಕ್ಸರ್ಸೈಸ್ ಮಾಡೋದು ತಪ್ಪೇನಲ್ಲ, ಅದರಿಂದ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಸೊ ವಾಕು ಯೋಗ ಮುಗಿಸ್ಕೊಂಡು ಬಂದ್ಮೇಲೆ ಏನ್ ಆಹಾರ ತಿನ್ಬೇಕಂತ ಗೊತ್ತಿರ್ಬೇಕು. ಸೊ ಅದು ಇವ್ರು ಮಾಡ್ತಾ ಇರಲಿಲ್ಲ. ಇಲ್ಲ ಸರ್, ಮಾಡಿಲ್ಲ ಸರ್. ಅಷ್ಟೇ, ವಾಕು ಯೋಗದಲ್ಲೂ ವೆಯ್ಟ್ ಲಾಸ್ ಚೆನ್ನಾಗಿ ಆಗುತ್ತೆ. ಸೊ ಇಲ್ಲಿ ಬಂದಾದ್ಮೇಲೆ ನೀವೇನ್ ಕಲ್ತಿದ್ದು ಸರ್? ಅದೇ ಅವು ತಟ್ಟೆ ಯಾವ ತರ ಇಟ್ಕೋಬೇಕಂತ ಹೇಳ್ಕೊಟ್ರು ಸರ್ ನಮಗೆ. ಅದು ಯಾವ ತರ ತಟ್ಟೆ ಹೇಳಿ ನೋಡೋಣ. ಈಗ ಏನೇನು ಇರ್ಬೇಕು ಊಟದಲ್ಲಿ? ಅದೇ ಸರ್, ಸಲಾಡ್ ಯಾವ ತರ ತಿನ್ಬೇಕು, ಯಾವ ಟೈಮ್ಗೆ ಯಾವ ತರ ನೀರ್ ಕುಡಿಬೇಕು ಅಂತ ಹೇಳ್ಕೊಡ್ತಾ ಇದ್ರು ಸರ್. ಅಂದ್ರೆ ಫ್ರೂಟ್ ಸಲಾಡ್, ಗ್ರೀನ್ ಸಲಾಡ್ ಇದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತೀವಿ. ಅಂದ್ರೆ ಯಾವ ಟೈಮಲ್ಲಿ ಏನೇನು ತಿಂದ್ರೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ. ಸೊ ಯೋಗ ಎಕ್ಸರ್ಸೈಸ್ ಇಂದ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಬಂದು ಅನ್ನ ಸಾರು ತಿಂದ್ರೆ ಆಗಲ್ಲ, ಏನ್ ತಿನ್ಬೇಕು ಅದನ್ನ ತಿನ್ಬೇಕು. ಸರಿ. ಸೊ 20 kg ವೆಯ್ಟ್ ಲಾಸ್ ಆದ್ರೆ ಇನ್ನೆಷ್ಟು ಬಾಕಿ ಇದೆ ವೆಯ್ಟ್ ಲಾಸ್ ಆಗೋದು? ಇನ್ನು 10 kg ಬ್ಯಾಲೆನ್ಸ್ ಇದೆ ಸರ್. ಇವ್ರು 20 kg ಆಗಿದ್ದಾರೆ, ಇನ್ನು 10 kg ಬಾಕಿ ಇದೆ ವೆಯ್ಟ್ ಲಾಸ್ ಆಗೋದು. ಯಾವಾಗ ಇನ್ನು 10 kg ಸರ್? ಡಿಸೆಂಬರ್ ಒಳಗೆ ಕ್ಲಿಯರ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಹೊಸ ವರ್ಷಕ್ಕೆ ಫೈಟ್. ಹೌದು ಸರ್. ಸೊ ನಿಮ್ಮಲ್ಲೂ ಯಾರು ಇದೇ ತರ ವೆಯ್ಟ್ ಲಾಸ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ ಸೊ ನಮ್ಮ ಸೆಂಟರ್ ವಿಸಿಟ್ ಮಾಡಿ. ಸೊ ಬೇಗ ಬೇಗ ವೆಯ್ಟ್ ಲಾಸ್ ಆಗೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.